ಅದನ್ನು ಜಾಗೃತಿ ಮೂಡಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯದು ಜನ ಹೋಗಬೇಕು ಅಂತ ಉದ್ದೇಶದಿಂದ ನಾವು ಇವತ್ತು ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಅಕ್ಟೋಬರ್ 1ನೇ ತಾರೀಕಿಗೆ ಹೋದ ವರ್ಷದಂತೆ ಈ ವರ್ಷನೂ ಕೂಡ ಸ್ಪೆಷಲ್ ಟ್ರೈನ್ ಸಲಿಕೆ ನಾವು ಒಂದು ಮೀಟಿಂಗ್ ಇಟ್ಟಿದ್ವಿ. ಅದನ್ನು ಕೂಡ ಈಗ ಬಹುಶಃ ಒಂದೆರಡು ದಿನಗಳಲ್ಲಿ ನೋಡಬೇಕು ಬರುತ್ತೆ. ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಬಸ್ಸಿನ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಇದೇ ಹೇಳ್ತೀನಿ, ಯಾರ್ಯಾರು ಹೋಗ್ಬೇಕಂದ್ರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ವ್ಯವಸ್ಥೆ ಇರುತ್ತೆ. ನೀವು ಕೂಡ ಹೋಗ್ಬೇಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ತತ್ವ ಸಿದ್ಧಾಂತ ಇದೆ ನಮ್ಮ ಜೀವನದಲ್ಲಿ ಅಳವಡಿಸಿ ಜನರಿಗೆ ಮುಟ್ಟಿಸೋದು ಬಹಳ ಮುಖ್ಯವಾದದ್ದು. ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಇನ್ನೂ ನಾವು ಸಾಕಷ್ಟು ಎಲ್ಲ ಕಡೆ ಸುಧಾರಣೆ ಮಾಡಬೇಕಾಗಿದೆ, ಬದಲಾವಣೆ ಮಾಡಬೇಕಾಗಿದೆ. ನಾವೆಲ್ಲರೂ ಸಮಾನತೆ ಪರವಾಗಿ, ಅನ್ಯಾಯದ ವಿರುದ್ಧವಾಗಿ ನಾವೆಲ್ಲರೂ ಒಂದಾಗಿ ನಿಂತ್ಕೊಳ್ಳೋದು ಅವಶ್ಯಕತೆ ಇದೆ. ನಾವೆಲ್ಲರೂ ಒಂದಾಗಿ ಏನು ಕಾರ್ಯಕ್ರಮ ಇದೆ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ಧರ್ಮಚಕ್ರ ಪರಿವರ್ತನೆ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಮ್ಮ ನಡೆ ಬುದ್ಧನ ಕಡೆ ಅಂತ ಹೇಳುವಂಥ ಒಂದು ಸಂದೇಶದಿಂದ 69ನೇ ಧರ್ಮಚಕ್ರ ದಿನಕ್ಕೆ ಬೀದರ್ ಜಿಲ್ಲೆಯಲ್ಲಿ ಗುಲ್ಬರ್ಗದಲ್ಲಿ ಬುದ್ಧವಿಹಾರಿದೆ. ಅಲ್ಲಿ ಕೂಡ ನಾವು ಬೀದರ್ನ ಮೊನ್ನೆ ಕೇಳಿ ಹಣದಲ್ಲಿ ಭಾಳ ವಿಜೃಂಭಣೆಯಿಂದ ಒಂದು ಧರ್ಮಚಕ್ರ ಪರಿವರ್ತನೆ ದಿನ ಒಂದು ಆಚರಣೆ ಮಾಡಿದ್ರು. ಅದೇ ರೀತಿ ನಾಗ್ಪುರ್ನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೀಕ್ಷೆ ತಗೊಂಡರು. ನಮ್ಮ ದೀಕ್ಷೆ ತಗೊಂಡು ಏನು 69ನೇ ಉತ್ಸವ ಇದೆ. ಆ ಉತ್ಸವಕ್ಕೆ ಜಿಲ್ಲೆಯಿಂದ ಹೋಗೋಕ್ಕೆ ಅನೇಕ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡಿದೆ. ಕನ್ನಡ ಸರ್ಕಾರ ನಾವು ಅಭಿನಂದಿಸ್ತೇವೆ. ಅನೇಕ ಬಸ್ಗಳು ಇದರಿಂದ ಹೋಗ್ಲಿಕ್ಕೆ ಅವರು ಮಾಡಿದ್ದಾರೆ. ಸರ್ಕಾರಗಳು ಈಗಾಗಲೇ ನಮ್ಮ ಒಂದು ಏನು ಪೋಸ್ಟರ್ ಬಿಡುಗಡೆ MP ಸಾಹೇಬರು ಬಂದರು, ಅವರ ಹಸ್ತದಿಂದ ಇವತ್ತು ಪೋಸ್ಟರ್ ಬಿಡುಗಡೆ ಆಯಿತು. ಈ ಪೋಸ್ಟರ್ ಬಿಡುಗಡೆ ಮಾಡುವಾಗ ಕೂಡ ಅವರು ಹೇಳಿದ್ದಾರೆ. ಹೋದ ವರ್ಷವೂ ಕೂಡ ಒಂದು ರೇಲ್ ಹಾಕಿ ನಮಗೆ ಸ್ಪೆಷಲ್ ರೇಲು ನಾಲ್ಕು ಹಾಕಿದ್ರು. ಈ ವರ್ಷ ಕೂಡ ಹಾಕ್ಕೊಡ್ತಂದ್ರೆ ಅವ್ರಿಗೆ ಕೂಡ ನಾನು ಅಭಿನಂದಿಸ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿಂದ ಏನು ಭಾಳಷ್ಟು ಜನ ಸುಮಾರು ವರ್ಷದಿಂದ ಆವಾಗ ಹಾಸ್ಟೆಲ್ ಕಾಲೇಜಲ್ಲಿ फोटो निकले